ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಹಾ ಕಿಚನ್. ಇವತ್ತಿನ ದಿವಸ ನಾನು ಮ್ಯಾಂಗೋ ಪಿಕಲ್ ಮಾಡ್ತಾಯಿದ್ದೀನಿ. ನೋಡಿ, ಇದರಲ್ಲಿ ಚೆನ್ನಾಗಿ ರಾ ಮ್ಯಾಂಗೋಸ್ ತೊಗೊಳ್ಳಿ. ಒಂದು 4 ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ನಾನಿಲ್ಲಿ ಒಂದು 2ರಿಂದ 3 ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಅದನ್ನು ಚೆನ್ನಾಗಿ ಒರೆಸ್ಬೇಕು. ಇದನ್ನು ಹೆಚ್ಕೋಬೇಕು. ನೀವು ನೋಡಿ, ಈ ಥರ ಚಾಪ್ ಮಾಡಿ ಇದನ್ನು ಒಂದು ಕ್ಲೀನ್ ಬೌಲಲ್ಲಿ ಹಾಕಿಟ್ಕೊಳ್ಳಿ. ಇವಾಗ ಮಾವಿನಕಾಯಿ ಸೀಸನ್ ಅಲ್ವಾ, ಅದರಿಂದ ನಾನು ಐ ಆಮ್ ಟೆಲಿಂಗ್ ಯು ಆಲ್ ದಿಸ್. ಈಗ ನೋಡಿ, ನಾನು ಚಾಪ್ ಮಾಡಿರೋ ಮಾವಿನಕಾಯಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಇದು ಹೇಗೆ ಅಂದರೆ, ಸಾಧಾರಣವಾಗಿ ನೀವು ಹಿಂಗೆ ಹಾಕುವಾಗ ಇದು ಸ್ಪ್ರೆಡ್ ಆಗಬೇಕು. ಸ್ಪ್ರೆಡ್ ಆಗಿ ಕಲಸಿಡಬೇಕು. ಮಾವಿನಕಾಯಿನ ಚೂರೇ ಟೇಸ್ಟ್ ಮಾಡಿ ನೋಡ್ಕೊಳ್ಳಿ. ಸಿಕ್ಕಾಪಟ್ಟೆ ಹುಳಿ ಇತ್ತು ಅಂತಂದರೆ ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕಬೇಕಾಗತ್ತೆ. ನೋಡಿ, ಈ ಥರ ಸ್ಟೋರ್ ಮಾಡಿ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈ ಫ್ರಿಜ್ಜಲ್ಲಿ ಇಟ್ಟಿರೋದಕ್ಕೆ ಹೆಂಗೆ ಖಾರ ಹಾಕೋದು ಅಂತ ಎಲ್ಲನೂ ಒಂದೇ ಥರನೇ ಖಾರ ಹಾಕೋದು. ಇದಕ್ಕೆ ಎಲ್ಲದಕ್ಕೂ ಸೇರಿಸಿ ಖಾರ ಹಾಕೋದು ಹೆಂಗೆ ಅಂತ ತೋರಿಸ್ತೀನಿ. ಈಗ ನೋಡಿ, ಇದು ನಾನು ಇವಾಗ ಹೆಚ್ಚಿ ಉಪ್ಪು ಹಾಕಿರೋದಂಥ ಮಾವಿನಕಾಯಿ. ಇದು 1 ತಿಂಗಳ ಹಿಂದೆ ಉಪ್ಪು ಹಾಕಿ ಕಟ್ ಮಾಡಿ ಉಪ್ಪು ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ದು. ಆಮೇಲೆ ಇದನ್ನು ನಾನು ಉಪ್ಪು ಹಾಕಿ ಇಟ್ಟು 1 ವರ್ಷ ಆಗಿದೆ. ನಾನು ಇದಕ್ಕೆ ಎಲ್ಲದಕ್ಕೂ ಒಂದೇ ಥರನೇ ಖಾರ ಹಾಕಿ ಮಸಾಲೆ ಹಾಕಿ ತೋರಿಸ್ತೀನಿ. 1 ವರ್ಷ ಇಟ್ಟರೂ ಏನಾಗೋದಿಲ್ಲ. ನೀವು ಸ್ವಲ್ಪ ಉಪ್ಪು ಹಾಕಿ 1 ದಿವಸ ನೀವು ಹೊರಗಡೆ ಇಟ್ಬಿಟ್ಟು ಆಮೇಲೆ ಬಾಟ್ಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡಿ. ಇಟ್ಟರೆ ಎನಿ ಟೈಮ್ 1 ವರ್ಷದೊಳಗಡೆ ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದು ನೀವು. ನೋಡಿ, ಇವಾಗ ಇದಕ್ಕೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿನೇ ಯೂಸ್ ಮಾಡ್ತಾ ಇರೋದು. ನೋಡಿ, ಇದಕ್ಕೆ ಇದೊಂದು 4 ಮಾವಿನಕಾಯಿ ಇದೆ. ಚೆನ್ನಾಗಿ ಊರಿರೋದ್ರಿಂದ ಇದೆಲ್ಲ ಶ್ರಿಂಕ್ ಆಗೋಗಿದೆ. ಅದರಿಂದ ಒಂದು 2 ಸ್ಪೂನ್ ಖಾರ ಹಾಕ್ತೀನಿ. ನಿಮಗೆ ಎಷ್ಟು ಬೇಕೋ ರುಚಿಗೆ ಅಷ್ಟು ಖಾರ ಹಾಕ್ಕೋಬೋದು. ನೋಡಿ, ಇವಾಗ ಮಾಡಿರೋದಕ್ಕೆ 1 ಸ್ಪೂನು. ನೋಡಿ, ಇದನ್ನೆಲ್ಲ ಹಾಕಿದ್ದೀನಿ. ಇವಾಗ ಮಾಡಿರೋದು 1 ಇಯರ್ದು. ಇದು 1 ತಿಂಗಳಾಗಿದೆ. ಇದು ತುಂಬ ಕಡಿಮೆ ಇರೋದ್ರಿಂದ ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ಏನು ಮಾಡಬೇಕು ಅಂದರೆ, ಮೆಂತ್ಯ ಚೆನ್ನಾಗಿ ಹುರ್ಕೋಬೇಕು. ಮೆಂತ್ಯ ಹಾಕ್ತಾಯಿದ್ದೀನಿ. ನೋಡಿ, ಅಷ್ಟು ಹಾಕಿದ್ರೆ ಸಾಕು. ನಾವು ಸಾಸಿವೆನೂ ಹಾಕೋದ್ರಿಂದ ಕಹಿ ಜಾಸ್ತಿ ಆಗುತ್ತೆ. ಆದ್ದರಿಂದ ಇದು ಸಾಕು. ಕೆಂಪಗೆ ಬರ್ತಾಯಿದೆ ಮೆಂತ್ಯ. ಇದು ಚೆನ್ನಾಗಿ ಹುರ್ಕೊಂಡ್ರೇ ನಿಮಗೆ ಘಮ ಘಮ ಅಂತ ವಾಸನೆ ಬರೋದು. ಇಷ್ಟು ಸಾಕು. ನೋಡಿ, ಇವಾಗ ಮೆಂತ್ಯ ಸ್ವಲ್ಪ ಆರಬೇಕು. ತುಂಬ ಬಿಸಿ ಇದೆ, ಹಾಗೆ ಮಿಕ್ಸಿಗೆ ಹಾಕೋಕ್ಕಾಗಲ್ಲ. ಆದರೆ ಅಷ್ಟರಲ್ಲಿ ನಾನು ಎಷ್ಟು ಸಾಸಿವೆ ಹಾಕಬೇಕು ಅಂತ ತೋರಿಸ್ತೀನಿ. ನೋಡಿ, 1 2 3 4 5 6 7 ಅಟ್ಲೀಸ್ಟ್ ಇದರಲ್ಲಿ ಒಂದು 30ರಿಂದ 40 ಗ್ರಾಮ್ ಇದೆ. ಅಷ್ಟು ಹಾಕಲೇಬೇಕು ನೀವು. ಜಾಸ್ತಿ ಮಾವಿನಕಾಯಿ ತೊಗೊಂಡಷ್ಟು ಜಾಸ್ತಿ ಸಾಸಿವೆ ಹಾಕಬೇಕು. ಸಾಸಿವೆ ನಾಟ್ ಓನ್ಲಿ ಎ ಪ್ರಿಸರ್ವೇಟಿವ್, ಟೇಸ್ಟ್ಗೂ ಆಗುತ್ತೆ ಅದು. ಇದಾಯಿತು. ಇವಾಗ ಇದು ಆರಿದೆ. ನೋಡಿ, ಅದನ್ನು ಇದಕ್ಕೆ ಸೇರಿಸಿ ಹಾಕ್ಕೊಂಡ್ಬಿಡ್ತೀನಿ. ಇವಾಗ ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೊ. ಮಿಸ್ಸಾಗಿ ಇಲ್ಲಿ ನೋಡಿ, ವೇಸ್ಟ್ ಮಾಡಬೇಡಿ. ಅದನ್ನು ದಯವಿಟ್ಟು ಎಲ್ಲನೂ ಬಳೆದು ಹಾಕ್ಕೊಂಬಿಡಿ. ಉಪ್ಪಿನಕಾಯಿಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋಣ. ಇದು ಜಾಸ್ತಿ ಇರೋದ್ರಿಂದ ಇದಕ್ಕೆ ಮ್ಯಾಕ್ಸಿಮಮ್ಮು ನೋಡಿ 3 ಸ್ಪೂನು, 4 ಸ್ಪೂನು. ಇದು ಒಂದೇ ಒಂದು ಇರೋದ್ರಿಂದ ಇಷ್ಟು ಸಾಕು. 1.5 ಸ್ಪೂನ್ ಸಾಕು. ಈ ಬಾಟ್ಲಲ್ಲಿರೋದಕ್ಕೆ 1 ಸ್ಪೂನೇ ಸಾಕು. ತುಂಬ ಕಮ್ಮಿ ಇರೋದ್ರಿಂದ ಇದು ಏನಂದರೆ, ಒಂದು ಸತಿ ನೀವು ಖಾರ ಮಸಾಲೆ ಹಾಕಿದ ಮೇಲೆ ಒಗ್ಗರಣೆ ಹಾಕಿಬಿಟ್ಟೇ ಇಡಬೇಕು ಒಳಗಡೆ. ಈ ಮಾವಿನಕಾಯಿಗೆ ಎಸ್ಪೆಷಲಿ ಇದು ಆವಕಾಯಿ ಅಂತ. ಇದಕ್ಕೆ ಇವು ಎಣ್ಣೆ ಜಾರೆ ಏನೂ ಆಗೋಲ್ಲ. 1 ದಿವಸ ಕವರ್ ಮಾಡಿ ಇಟ್ಬಿಡಿ. ಈಗ ನೋಡಿ, ಒಗ್ಗರಣೆಗೆ ಬಾಣಲಿ ಇಟ್ಟಿದ್ದೀನಿ. ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಬೇಕು. ನಾನು ಯೂಸ್ ಮಾಡೋದು ಬರೀ ಕಡಲೆಕಾಯಿ ಎಣ್ಣೆ. ಒಳ್ಳೆ ಮರಚಕ್ಕೆ ಎಣ್ಣೆನೇ ಯೂಸ್ ಮಾಡೋದು, ಇಲ್ಲಾಂದರೆ ಕೆಟ್ಟೋಗುತ್ತೆ. ಎಣ್ಣೆ ಚೆನ್ನಾಗೇ ಹಾಕಬೇಕು ನಿಮಗೆ. ಇದಕ್ಕೆ ನಾನು ಸಾಸಿವೆ ಹಾಕ್ತಿದ್ದೀನಿ. ಹಿಂಗು ತಣ್ಣಗಾಗಬೇಕದು. ನೋಡಿ, ಸಾಕಷ್ಟು ತಂದಿದೆ. 5ರಿಂದ 10 ನಿಮಿಷ ನೀವು ಇದನ್ನು ತಣಿಸ್ಬೇಕು. ತಣಿಸಿದ ಮೇಲೆ ಚೆನ್ನಾಗಿ ಒಳ್ಳೆ ಅರಿಶಿನ ಹಾಕಿ. ಇದು ಕಲರ್ ಒಂದೇ ಅಲ್ಲ, ಇದೂ ಪ್ರಿಸರ್ವೇಟಿವ್ ಆಗಿ ಆ್ಯಕ್ಟ್ ಮಾಡುತ್ತೆ. ನೋಡಿ, ಸಾಕಷ್ಟು ತಣಿದಿದೆ. ಅದಕ್ಕೆ ತಕ್ಷಣವೇ ನೋಡಿ ಚೆನ್ನಾಗಿ ಬೆರೀತು. ಇವಾಗ ನೋಡಿ, ಇದನ್ನು ಹಾಕ್ತೀನಿ.
ನೋಡಿ, ಇಷ್ಟ ಇರೋರು ಮೆಂತ್ಯನ ಹಸಿ ಹಾಗೇ ಇದರಲ್ಲಿ ಹಾಕಿದ್ರೆ ಅದು ಊರ್ಕೊಂಡ್ರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದು ಎಲ್ಲ ಖಾರ ಉಪ್ಪು ಎಲ್ಲ ಏರ್ಕೊಂಡು ತುಂಬ ಚೆನ್ನಾಗಿರುತ್ತೆ. ನಾನು ನಮ್ಮನೇಲಿ ಹಾಕೋದ್ರಿಂದ ಇದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ನೀವು ಏನು ಮಾಡಬೇಕಂದ್ರೆ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು 2 ದಿವಸ ಹೀಗೆ ಇಡಿ. ಯಾವ್ಯಾವ ಪಾತ್ರೆನಲ್ಲಿ ನೀವು ಮಾಡಿದ್ದೀರೋ ಯಾವ ಬೌಲ್ಸಲ್ಲಿ ಅದನ್ನು ಚೆನ್ನಾಗಿ ಒಂದು ತಟ್ಟೆ ಹಾಕಿ ಹಿಂಗೆ ಮುಚ್ಚಿಬಿಟ್ಟು ಇಟ್ಬಿಡಿ. ಎಲ್ಲ ಮಿಕ್ಸ್ ಮಾಡಿದ್ದೀನಲ್ವಾ, ಇದನ್ನು ಟ್ರೆಡಿಷ್ನಲ್ ವೇ ಆಫ್ ಸ್ಟೋರಿಂಗ್ ತೋರಿಸ್ತೀನಿ. ಈ ಥರ ತಟ್ಟೆ ಮುಚ್ಚಿಬಿಟ್ಟು ಅದ್ರ ಮೇಲೆ ಒಂದು ಕ್ಲೀನ್ ಕಾಟನ್ ಬಟ್ಟೆನ ತಗೊಂಡು ಅದನ್ನು ನೀರಲ್ಲಿ ನೆನೆಸ್ಬಿಟ್ಟು ಈ ಥರ ನೋಡಿ ತೋರಿಸ್ತಾ ಇದ್ದೀನಿ, ಹಿಂಗೆ ತೆಗೆದು ಇದನ್ನು ಹಿಂಗೆ ಚೆನ್ನಾಗಿ ಸ್ಟೋರ್ ಮಾಡಿ ಇಡಬೇಕು. ನೀವು ಸಾಂಪ್ರದಾಯಿಕವಾದ ವಿಧಾನದಲ್ಲಿ ಈ ಥರನೇ ಸ್ಟೋರ್ ಮಾಡೋದು. ಯಾಕೆಂದರೆ ಯಾವುದೇ ಥರ ಹುಳ ಹುಪ್ಪಟೆ ಒಳಗಡೆ ಹೋಗಲ್ಲ. ಇನ್ನೊಂದು ಏನಪ್ಪ ಅಂದರೆ ನೀವು ಒಂದು 3-4 ದಿವಸ ಹಿಂಗಿಟ್ಟರೆ ದಿನ ಒಂದು ಸತಿ ತೆಗೆದು ಅದನ್ನು ಕೆದಕ್ಬಿಟ್ಟು ತಿರ್ಗಾ ಇದೇ ಥರ ಮುಚ್ಚಿ ಹೀಗೆ ಇಡಿ. ಒಂದು 3-4 ದಿವಸ ಆದಮೇಲೆ ರಸ ಬಿಟ್ಕೊಳತ್ತಲ್ಲ, ಆವಾಗ ನಿಮ್ಮ ಪಾಡಿಗೆ ನೀವು ಹೆಂಗೆ ಬೇಕೋ ಹಂಗೆ ಸ್ಟೋರ್ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ಹಿಂಗಿರಬೇಕು ಎಣ್ಣೆ. ಕೊನೆಗೆ ನೀವು 2 ದಿವಸ ಆದಮೇಲೆ ನಿಮಗೆ ಸಾಲಿಲ್ಲ, ಎಲ್ಲ ಹೀರ್ಕೊಂಡ್ಬಿಟ್ಟಿದೆ ಅನಿಸಿದ್ರೆ ಇನ್ನು ಸ್ವಲ್ಪ ಎಣ್ಣೆನ ಕಾಯಿಸ್ಬಿಟ್ಟು ಅದು ಸರಿಯಾಗಿ ಕಾದಿದೆಯಾ ಅಂತ ತಿಳ್ಕೊಳ್ಳೋಕ್ಕೆ ಒಂದು 2 ಕಾಳು ಸಾಸಿವೆ ಹಾಕಿ ಅದು ಸಿಡ್ದಿದ ತಕ್ಷಣ ಸ್ವಲ್ಪ ಆರಿದ ಮೇಲೆ ಇದಕ್ಕೆ 2ಕ್ಕೂ ಸುರ್ಕೊಳ್ಳಿ. ಈ ಥರ ಇದನ್ನು ಮಿಕ್ಸ್ ಮಾಡಿ ಇಟ್ಬಿಡಿ. ನೋಡಿ, ಹಿಂಗೆ ಎಣ್ಣೆ ಸ್ವಲ್ಪ ಹಿಂಗೆ ಕಾಣಿಸ್ಬೇಕು ನಿಮಗೆ, ಶೈನಿಂಗ್. ಇದು ರಸ ಬಿಟ್ಕೊಂಡಾಗ ನಿಮ್ಗೆ ಚೆನ್ನಾಗಿ ಎಣ್ಣೆ ಎಲ್ಲ ಮೇಲೆ ಬಂದು ನಿಂತ್ಕೊಳ್ಳುತ್ತೆ. ಇದನ್ನು ಹಿಂಗೆ ಸುಮ್ಮನೆ ಒಂದು ಪ್ಲೇಟ್ ಹಾಕಿ ಮುಚ್ಚಿಟ್ಬಿಡಿ. ಆಮೇಲೆ ನೋಡಿ, ನಾನು ಯಾವುದರಿಂದ ತೆಗೆದ್ನೋ ಅದರಲ್ಲೇ ಇದನ್ನು ಹಾಕಿಟ್ಬಿಡ್ತೀನಿ ನಾನು. ಸೊ ದಟ್ ಅದು ಚೆನ್ನಾಗಿ ಅದ್ರ ಬಾಟ್ಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ನೀವು ಎಷ್ಟು ದಿವಸ ಬೇಕಾದರೂ ಯೂಸ್ ಮಾಡ್ಕೋಬೋದು. ಇದಿಷ್ಟೇ ಇದ್ರದ್ದು ಪ್ರೊಸೀಜರು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್. ಐ ವಿಲ್ ಕಮ್ ಬ್ಯಾಕ್ ವಿತ್ ಅ ನ್ಯೂ ರೆಸಿಪಿ. Bye.